ನಮಸ್ಕಾರ ಕನ್ಯಾ ರಾಶಿಯವರೇ, ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳಿಗೆಲ್ಲ ಈಗ ಮುಕ್ತಿ ಸಿಗಲಿದೆ. 2026ರ ವರ್ಷದಲ್ಲಿ ನಿಮ್ಮ ಇಷ್ಟದ ದಿನಗಳು, ನೀವು ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಿನಗಳು ಈಗ ಬರಲಿವೆ. ನೀವು ಅಂದುಕೊಂಡ ಎಲ್ಲ ಕೆಲಸಗಳು ನೆರವೇರಲಿವೆ. 2026ರಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನಿಮ್ಮ 2026ರ ವರ್ಷವು ನಿಮ್ಮ ಜೀವನದಲ್ಲಿ ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ತರಲಿ ಎಂದು ಪ್ರಾರ್ಥಿಸುತ್ತಾ ಗಣೇಶನನ್ನು ನೆನೆದು ಓಂ ಗಂ ಗಣಪತೇ ನಮಃ ಎಂದು ಕಾಮೆಂಟ್ ಮಾಡಿ. ಇದರಿಂದ ನೀವು ಮಾಡುವ ಕೆಲಸದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಮತ್ತು ನಿಮ್ಮ ಹೊಸ ವರ್ಷದ ಭವಿಷ್ಯವೂ ಉಜ್ವಲವಾಗಿರುವುದು. ಹೊಸ ವರ್ಷ ಬಂದಾಗ ಅದು ಹೊಸ ಭರವಸೆಗಳು ಮತ್ತು ಸಾಧ್ಯತೆಗಳನ್ನು ತರುತ್ತದೆ. ಈ ಭರವಸೆಗಳಲ್ಲಿ ಕೆಲವು ನನಸಾಗುತ್ತವೆ ಮತ್ತು ಸಂತೋಷವನ್ನು ತರುತ್ತವೆ, ಇನ್ನು ಕೆಲವು ಈಡೇರುವುದಿಲ್ಲ. ಕೆಲವರು ಹೆಚ್ಚು ಶ್ರಮವಿಲ್ಲದೆ ಬಹಳಷ್ಟು ಪಡೆಯುತ್ತಾರೆ, ಇನ್ನು ಕೆಲವರು ಮುಂಬರುವ ವರ್ಷದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ. ಹಾಗಾಗಿ ಅನುಕೂಲಕರ ಮತ್ತು ಪ್ರತಿಕೂಲ ಸಮಯಗಳ ಬಗ್ಗೆ ತಿಳಿದಿರುವುದು ಅತ್ಯಗತ್ಯ. ಅದಕ್ಕಾಗಿಯೇ ನಾವು ನಿಮಗಾಗಿ ಈ ರಾಶಿ ಭವಿಷ್ಯ 2026 ಲೇಖನ ತಂದಿದ್ದೇವೆ. ಮುಂಬರುವ ವರ್ಷವು ನಿಮಗೆ ಯಾವ ವಿಶೇಷ ವಿಷಯಗಳನ್ನು ತರಬಹುದು? ಈ ವರ್ಷ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮತ್ತು ಆ ಫಲಿತಾಂಶಗಳನ್ನು ನೀವು ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಕುರಿತು ನಾವು ನಿಮಗೆ ತಿಳಿಸುತ್ತೇವೆ. ಆದ್ದರಿಂದ 2026 ವರ್ಷವು ನಿಮಗಾಗಿ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಗಾಗಿ ಏನನ್ನು ಕಾಯ್ದಿರಿಸಿದೆ ಎಂಬುದನ್ನು ವಿವರವಾಗಿ ಅನ್ವೇಷಿಸೋಣ. ಕನ್ಯಾ ರಾಶಿಯವರ ಆರ್ಥಿಕ ಜೀವನವು ಈ ವರ್ಷ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. 2026ರಲ್ಲಿ ಶುಕ್ರನ ಸಂಚಾರವು ಹೆಚ್ಚಾಗಿ ನಿಮ್ಮ ಪರವಾಗಿ ಉಳಿಯುತ್ತದೆ. ಇದು ಹಣಕಾಸಿನ ವಿಷಯದಲ್ಲಿ ಸಕಾರಾತ್ಮಕ ಸಂಕೇತವಾಗಿರುತ್ತದೆ. ವರ್ಷದ ಆರಂಭದಿಂದ ಜೂನ್ 2, 2026ರವರೆಗೆ ಗುರುವು ತನ್ನ 5ನೇ ದೃಷ್ಟಿಯನ್ನು ಸಂಪತ್ತಿನ ಮನೆಯ ಮೇಲೆ ಹಾಕುತ್ತಾನೆ. ಇದು ನಿಮ್ಮ ಸಮೃದ್ಧಿ ಮತ್ತು ಉಳಿತಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಜೂನ್ 2 ಮತ್ತು ಅಕ್ಟೋಬರ್ 31, 2026ರ ನಡುವೆ ಸಂಪತ್ತಿನ ಸೂಚಕ ಗುರುವು ಸಂಪತ್ತಿನ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ. ಇದನ್ನು ಹಣಕಾಸಿನ ವಿಷಯದಲ್ಲಿ ಅತ್ಯುತ್ತಮ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯು ಗಣನೀಯ ಆರ್ಥಿಕ ಪ್ರಯೋಜನಗಳನ್ನು ತರುವ ಸಾಧ್ಯತೆಯಿದೆ. ಅಕ್ಟೋಬರ್ 31ರ ನಂತರ ಗುರುವಿನ ಸಂಚಾರವು ಹಣಕಾಸಿಗೆ ಅನುಕೂಲಕರವಾಗಿಲ್ಲ. ಈ ಸಮಯದಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಎದುರಿಸಬೇಕಾಗುತ್ತದೆ. ಇದು ಕೆಲವು ಆರ್ಥಿಕ ಸವಾಲುಗಳನ್ನು ತರಬಹುದು, ಆದರೂ ವರ್ಷದ ಆರಂಭ ಸಕಾರಾತ್ಮಕವಾಗಿರುತ್ತದೆ. ಸಂಪತ್ತಿನ ಮನೆಯ ಅಧಿಪತಿ ಮತ್ತು ಹಣಕಾಸಿನ ನೈಸರ್ಗಿಕ ಸೂಚಕನಾಗಿ ಗುರುವಿನ ಸ್ಥಾನವು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಮತ್ತು 2026ಅನ್ನು ನಿಮಗೆ ಆರ್ಥಿಕವಾಗಿ ಬಲವಾದ ವರ್ಷವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ನಿರಂತರ ಕಠಿಣ ಪರಿಶ್ರಮದಿಂದ ನೀವು ಇನ್ನೂ ಉತ್ತಮ ಆರ್ಥಿಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ವರ್ಷವು ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನದ ವಿಷಯದಲ್ಲಿ ಅನುಕೂಲಕರವಾಗಿರುತ್ತದೆ. ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ಗ್ರಹವು 2ನೇ ಮನೆಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುವುದಿಲ್ಲ. ಇದಲ್ಲದೆ 2ನೇ ಮನೆಯ ಅಧಿಪತಿ ಶುಕ್ರನು ಹೆಚ್ಚಾಗಿ ವರ್ಷವಿಡೀ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಗುರಿಯನ್ನು ಹೊಂದಿರುತ್ತಾನೆ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರು 10ನೇ ಮನೆಯಲ್ಲಿರುತ್ತಾನೆ ಮತ್ತು ಅದರ 5ನೇ ಅಂಶವು 2ನೇ ಮನೆಯ ಮೇಲೆ ಬೀಳುತ್ತದೆ. ಇದು ಕುಟುಂಬದೊಳಗೆ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಜೂನ್ 2 ಮತ್ತು ಅಕ್ಟೋಬರ್ 31ರ ನಡುವೆ ಗುರುವು ಕುಟುಂಬದ ವಿಷಯಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಶುಭ ಫಲಿತಾಂಶಗಳನ್ನು ನೀಡುತ್ತಲೇ ಇರುತ್ತಾನೆ. ಆದಾಗ್ಯೂ ಅಕ್ಟೋಬರ್ 31ರ ನಂತರ ಗುರುವಿನ ಸ್ಥಾನವು ನಿಮಗೆ ಬಲವಾಗಿ ಬೆಂಬಲ ನೀಡುವುದಿಲ್ಲ. ಆದ್ದರಿಂದ ಆ ಅವಧಿಯಲ್ಲಿ ಎಚ್ಚರಿಕೆ ಅಗತ್ಯ. ಶನಿಯ 10ನೇ ದೃಷ್ಟಿ ವರ್ಷವಿಡೀ 4ನೇ ಮನೆಯ ಮೇಲೆ ಬೀಳುತ್ತದೆ. ಇದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು. 7ನೇ ಮನೆಯಲ್ಲಿ ಶನಿಯ ಸಂಚಾರವನ್ನು 4ನೇ ಮನೆಯಿಂದ 4ನೇ ಮನೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಂರಚನೆಯು ಮನೆಯ ಪರಿಸರದಲ್ಲಿ ಸವಾಲುಗಳನ್ನು ಸೂಚಿಸುತ್ತದೆ. ಅದೃಷ್ಟವಶಾತ್ 4ನೇ ಮನೆಯ ಅಧಿಪತಿ ಗುರುವು ವರ್ಷದ ಬಹುಪಾಲು ನಿಮ್ಮ ಕೌಟುಂಬಿಕ ಗೋಳವನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ. 2026ರ ಆರಂಭದಲ್ಲಿ 4ನೇ ಮನೆಯ ಮೇಲೆ ಗುರು ತನ್ನ 7ನೇ ದೃಷ್ಟಿ ನೆಡುತ್ತಾನೆ. ಒಟ್ಟಾರೆಯಾಗಿ ಈ ವರ್ಷವು ಕುಟುಂಬ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ, ಆದರೆ ನೀವು ಮನೆಯಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು. ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಅವುಗಳನ್ನು ಜಯಿಸಲು ಮಾತ್ರವಲ್ಲದೆ ನಿಮ್ಮ ಕುಟುಂಬ ಜೀವನವನ್ನು ಆನಂದಿಸಲು ಮತ್ತು ಬಲಪಡಿಸಲು ಸಾಧ್ಯವಾಗುತ್ತದೆ. ಈ ವರ್ಷವು ಕನ್ಯಾ ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿಜೀವನದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. 6ನೇ ಮನೆಯ ಅಧಿಪತಿ ಶನಿಯು ವರ್ಷವಿಡೀ 7ನೇ ಮನೆಯಲ್ಲಿ ಇರುತ್ತಾನೆ. ಇದನ್ನು ಹೆಚ್ಚು ಅನುಕೂಲಕರ ಸ್ಥಾನವೆಂದು ಪರಿಗಣಿಸಲಾಗುವುದಿಲ್ಲ. ಆದಾಗ್ಯೂ ರಾಹು ಡಿಸೆಂಬರ್ 5, 2026ರವರೆಗೆ 6ನೇ ಮನೆಯಲ್ಲಿ ಇರುತ್ತಾನೆ ಮತ್ತು ಈ ಸಮಯದಲ್ಲಿ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಪ್ರಯೋಜನಗಳನ್ನು ನೀಡುವ ಸಾಧ್ಯತೆಯಿದೆ. ಸಂಕೀರ್ಣ ಕಾರ್ಯಗಳನ್ನು ನಿರ್ವಹಿಸುವುದು ನಿಮಗೆ ಸುಲಭವಾಗಬಹುದು.
ಪರಿಣಾಮವಾಗಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯರು ನಿಮ್ಮನ್ನು ಗೌರವದಿಂದ ನೋಡಲು ಪ್ರಾರಂಭಿಸಬಹುದು. ಆದಾಗ್ಯೂ ಈ ರಾಹುವಿನ ಪ್ರತಿಫಲಗಳು ಹೆಚ್ಚಾಗಿ ಅನಿರೀಕ್ಷಿತ ಮತ್ತು ಅಲ್ಪಕಾಲಿಕವಾಗಿರುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ. ಆದ್ದರಿಂದ ನೀವು ಮನ್ನಣೆ ಮತ್ತು ಯಶಸ್ಸನ್ನು ಪಡೆಯಬಹುದು. ಕನ್ಯಾ ರಾಶಿ ಭವಿಷ್ಯ 2026 ಪ್ರಕಾರ ನಿಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಬಲಪಡಿಸುವತ್ತ ಗಮನಹರಿಸಿ. ವರ್ಷದ ಆರಂಭದಿಂದ ಜೂನ್ 2, 2026 ರವರೆಗೆ ಗುರುವು 10ನೇ ಮನೆಯಲ್ಲಿರುತ್ತಾನೆ, ಅಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಹೆಚ್ಚು ಕಠಿಣವಾಗಿ ಪರೀಕ್ಷಿಸಬಹುದು. ಈ ಸಮಯದಲ್ಲಿ ರಾಹು ಮತ್ತು ಗುರುವಿನ ಸಂಯೋಜಿತ ಪ್ರಭಾವವು ನೀವು ಪ್ರಯತ್ನ ಮಾಡಿದರೆ ಯಶಸ್ಸಿಗೆ ಕಾರಣವಾಗಬಹುದು. ಜೂನ್ 2 ರಿಂದ ಅಕ್ಟೋಬರ್ 31 ರವರೆಗಿನ ಅವಧಿಯು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಮಹತ್ವದ ಮೈಲಿಗಲ್ಲು ಅಥವಾ ಬಡ್ತಿಯನ್ನು ಸಾಧಿಸಬಹುದು. ಸಂಬಳ ಹೆಚ್ಚಳ ಅಥವಾ ಇತರ ಸಕಾರಾತ್ಮಕ ವೃತ್ತಿಜೀವನದ ಬೆಳವಣಿಗೆಗಳಿಗೆ ಅವಕಾಶಗಳು ಬರುವ ಸಾಧ್ಯತೆಯಿದೆ, ಅಥವಾ ಭವಿಷ್ಯದ ಆರ್ಥಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುವ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಒಟ್ಟಾರೆಯಾಗಿ 2026ರ ವರ್ಷವು ನಿಮ್ಮಿಂದ ಹೆಚ್ಚಿನ ಪ್ರಯತ್ನವನ್ನು ಬಯಸುತ್ತದೆ, ಆದರೆ ಬುದ್ಧಿವಂತಿಕೆ ಮತ್ತು ಸಮರ್ಪಣೆಯೊಂದಿಗೆ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರಬಹುದು. 2026ರಲ್ಲಿ ವಿವಾದಿತ ಭೂಮಿ ಅಥವಾ ಪ್ಲಾಟ್ಗಳನ್ನು ಖರೀದಿಸುವುದನ್ನು ತಪ್ಪಿಸುವುದು ಒಳ್ಳೆಯದು. ಅದೇ ರೀತಿ ಕಡಿಮೆ ಬೆಲೆಗೆ ಲಭ್ಯವಿದ್ದರೂ ವಿವಾದಿತ ಮನೆಯನ್ನು ಖರೀದಿಸುವುದು ಸೂಕ್ತವಲ್ಲ. ಶನಿಯ ಪ್ರಭಾವವನ್ನು ಪರಿಗಣಿಸಿ ಖರೀದಿಸುವ ಮೊದಲು ಯಾವುದೇ ಆಸ್ತಿಯನ್ನು ಕೂಲಂಕಷವಾಗಿ ಪರಿಶೀಲಿಸುವುದು ಮತ್ತು ಭವಿಷ್ಯದ ತೊಡಕುಗಳನ್ನು ತಪ್ಪಿಸಲು ಕಾನೂನು ಸಲಹೆ ಪಡೆಯುವುದು ಅತ್ಯಗತ್ಯ. ವಾಹನ ಸಂಬಂಧಿತ ಸೌಕರ್ಯಗಳ ವಿಷಯಕ್ಕೆ ಬಂದಾಗ 2026 ತುಲನಾತ್ಮಕವಾಗಿ ಅನುಕೂಲಕರವಾಗಿರುತ್ತದೆ. ಕನ್ಯಾ ರಾಶಿ ಭವಿಷ್ಯ 2026 ಪ್ರಕಾರ ಬಳಸಿದ ವಾಹನವನ್ನು ಖರೀದಿಸಲು ಬಯಸುವವರ ಆಸೆ ಈ ಅವಧಿಯಲ್ಲಿ ಈಡೇರಬಹುದು. ಪರಿಹಾರಗಳು: ಕಪ್ಪು ಹಸುವಿನ ಸೇವೆ ಮಾಡಿ. ಗಣೇಶನನ್ನು ನಿಯಮಿತವಾಗಿ ಪೂಜಿಸಿ. ನಿಮ್ಮ ಒಡಹುಟ್ಟಿದವರೊಂದಿಗೆ ಸಾಮರಸ್ಯದ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಮುಂದಾಗುವುದೆಲ್ಲವೂ ಒಳ್ಳೆಯದೇ ಎಂದು ಯೋಚಿಸಿ, ಏಕೆಂದರೆ ದೇವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನೀವು ಪಡುವ ಕಷ್ಟಕ್ಕೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.